ಹುಬ್ಬಳ್ಳಿ ತಾಲೂಕಿನ ಎಲ್ಲ ರೈತ ಗ್ರಾಮಸ್ಥರು ಗ್ರಾಮದಿಂದ ಅಂದ್ರೆ ಹಳೆ ಹುಬ್ಬಳ್ಳಿ, ಮಾವನೂರು, ಕಟ್ನೂರು, ಗಿರಿಯಾಲ, ಬುಡ್ರಸಿಂಗಿ, ಕರಡಿಕೊಪ್ಪ, ಕುರುಡಿಕೇರಿ, ಬೆಳಗಲಿ, ಚನ್ನಾಪುರ, ಚೌರಗುಡ್ಡ ಹಾಗೂ ರಾಮಾಪುರ ಹಾಗೂ ಕಂಪ್ಲಿಕೊಪ್ಪ, ಬೊಮ್ಮಸಮುದ್ರ, ವೀರಾಪುರ, ಜಂಗಳಿಪೇಟೆಯಿಂದ ಸಾಕಷ್ಟು ಜನ ಇವತ್ತಿನ ದಿವಸ ರೈತರು ನಾವು ಇಲ್ಲಿ ಆಗಮಿಸಿದ್ದೇವೆ. ಯಾಕೆ ಆಗಮಿಸಿದ್ದೇವೆ ಅಂತಂದ್ರ ಇಲ್ಲಿ ರೈತರ ಕಡೆ ಏನ್ ಮಾಡ್ತಾರ ಅಂತಂದ್ರ ಅಲ್ಲಿ ಹಣವನ್ನ ಕೇಳಲಿಕ್ಕೆ ಹೋಗ್ತಾರ. ಹೆಂಗ್ ಹೋಗ್ತಾರ ಅಂತಂದ್ರ ನಿಮ್ ಟಿ ಸಿ ಹಾಕಿ ಕೊಡ್ತೀವಿ, ಲೈನ್ ಹಾಕಿ ಕೊಡ್ತೇವೆ, ಫ್ಯೂಸ್ ಹಾಕಿ ಕೊಡ್ತೇವೆ ಅಂತಂದ್ ಹೇಳಿ, ವೈರ್ ಚೇಂಜ್ ಮಾಡ್ಬೇಕಂತಂದ್ ಹೇಳಿ ರೈತರ ಹತ್ರ ಹಣ ವಸೂಲಿ ಮಾಡಕ್ ಹೊಂಟಾರ. ಅದಕ್ಕ ಇಂಥ ಅಧಿಕಾರಿಗಳಿಗೆ ನಾವು ಪಾಠ ಕಲಿಸೋದು ಬಹಳ ಅವಶ್ಯಕತೆ ಅನ್ನುವಂತದ್ದು ಒಂದು ವಿಚಾರವನ್ನು ಇಟ್ಕೊಂಡು ಎಲ್ಲ ಈಗಾಗಲೇ ನಮ್ಮ ರೈತ ಮುಖಂಡರು ಎಲ್ಲರೂ ಸಾಕಷ್ಟು ಜನ ಇಲ್ಲಿ ಹಿರಿಯರು ಬಂದಿದ್ದಾರೆ. ಇವತ್ತು ನಮ್ಮ ವಿದ್ಯುತ್ತಿನ ಸಲುವಾಗಿ ಅಂದ್ರೆ ರೈತರಿಗೆ ಕೊಟ್ಟಿರ್ತಕ್ಕಂತ ವಿದ್ಯುತ್ತಿನಲ್ಲಿ ಇವತ್ತಿನ ದಿವಸ ನಮಗ ಆ ಬೆಳೆಯನ್ನ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಈಗ ಮುಂಗಾರು ಪ್ರವೇಶ ಆಗ್ಬೇಕಾಗಿತ್ತು, ಈಗಾಗಲೇ ಆಗಿಲ್ಲ. ಆದ್ರೆ ಬೆಳೆಗಳನ್ನ ಒಂದೆರಡು ಮಳೆ ಆದ ಕೂಡಲೇ ತಕ್ಷಣ ನಾವೇನ್ ಮಾಡಿದ್ವಿ ಅಂತಂದ್ರೆ ಸೋಯಾಬೀನು, ಗೋವಿನ ಜೋಳ ಎಲ್ಲ ಬಿತ್ತು ಬಿಟ್ಟಾರ ರೈತರು. ಇಲ್ಲಿ ಏನಾಗತ್ತೆ ಅಂತಂದ್ರ ರೈತರಿಗೆ ಸಮರ್ಪಕವಾದಂತ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ಇವತ್ತಿನ ದಿವಸ ಆ ಒಂದು ಅಧಿಕಾರಿಗಳನ್ನ ಕೇಳಲಿಕ್ಕೆ, ಅಧಿಕಾರಿಗಳಿಗೆ ಚಾಟಿ ಬೀಸ್ಲಿಕ್ಕೆ, ರೈತರನ್ನ ಯಾಕೆ ಶೋಷಣೆಗೆ ಒಳಗ್ ಮಾಡ್ತಾ ಇದ್ದೀರಿ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಇವತ್ತಿನ ದಿವಸ ಸಂಪೂರ್ಣವಾಗಿ ಎಲ್ಲ ರೈತ ಬಾಂಧವರು ಈ ಒಂದು ವಿದ್ಯುತ್ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದೇವೆ. ಸಾಕಷ್ಟು ಬಾರಿ 4-5 ಸಾರಿ ಅವರಿಗೆ ವಿನಂತಿಯನ್ನ ಮಾಡ್ಕೊಂಡ್ವಿ. ಬಂದು ಸುಮಾರು 100-200 ಜನ ರೈತರು ಬಂದು ಅವ್ರಿಗೆ ವಿನಂತಿ ಮಾಡ್ಕೊಂಡ್ವಿ, ನಮ್ಗೆ ಸರಿಯಾದಂತ ವಿದ್ಯುತ್ ಅನ್ನ ಕೊಡ್ರಿ, ನಾವು ವಿದ್ಯುತ್ ಅನ್ನು ಕೊಟ್ರ ಬೆಳೆಯನ್ನು ಬೆಳಿಲಿಕ್ಕೆ ಅನುಕೂಲ ಆಗತ್ತೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಹೇಳಿದಾಗ ಆಯ್ತ್ರಿ ಈ ಬಂದ್ ಸದ್ಯ ಮಾಡ್ಕೊಡ್ತೇವೆ ಅನ್ನುವಂತ ಅಧಿಕಾರಿಗಳು ಕೂಡಿದ್ರೆ ನಮ್ಗ ಸಾಕಷ್ಟು ಸರಿ ಹೇಳಿದ್ವಿ, ಅದನ್ನ ಕೇಳಿಲ್ಲ. ಅದಕ್ಕೆ ಬೃಹತ್ ಇವತ್ತು ನ್ಯೂಸ್ ಪ್ರತಿಭಟನೆ ಮುಖಾಂತರ ನಾವು ಈ ಒಂದು ಮನವಿಯನ್ನ ಕೊಟ್ಟು ರಾಜ್ಯ ಸರ್ಕಾರ ಸಹಿತಕ್ಕೆ ಇಲ್ಲಿ ಕಣ್ಣು ಹಾಯಿಸ್ಬೇಕು, ಈ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರ ಏನಿಲ್ಲ ಅನ್ನುವಂಥದ್ದನ್ನ. ಇವತ್ತು ರೈತರಿಗೆ ಹೆಂಗಾಗಿದೆ ಅಂತಂದ್ರ ರೈತರ ಕಡಿಮೆ ಆಗ್ತಾ ಇದ್ದಾರೆ. ಬೆಳೆ ಬೆಳಿಲಿಕ್ಕೆ ಹೋದ್ರ ಎಂತ ಪರಿಸ್ಥಿತಿ ಬರ್ತಾ ಅಂದ್ರ ರೈತ ಅದಾನ ಅಂತಂದ್ರೆ ಕನ್ಯೆ ಸಹಿತ ಕೊಡ್ತಾ ಇಲ್ಲ ಇವತ್ತು ನ್ಯೂಸ್ ರೈತ ಮಕ್ಕಳಿಗೆ. ಇದು ಬಹಳ ದುಃಖದ ಸಂಗತಿ ಅಂತ ನಾ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಕೂಡ ಸುಮಾರು ನಾ ಎಂದ್ ಹುಟ್ಟಿದ್ದೇನೆ ರೈತ ಮನೆತನದಲ್ಲಿ ಹುಟ್ಟಿದಂತವ್ರು, ಇಲ್ಲಿ ಎಲ್ಲಾ ಬಂದಂತವ್ರು ಕೂಡ ರೈತ ಮನೆತನದವ್ರು. ಯಾರು ಇಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ, ಯಾರು ಅನ್ಯತಾ ಈ ಒಂದು ಕಚೇರಿ ಬಂದು ನಾಶಪಡಿಸ್ಬೇಕಂತ ನಾವು ಯಾರು ಬಂದಿಲ್ಲ. ನಮ್ಮ ಹಕ್ಕನ್ನ ಕೇಳಲಿಕ್ಕೆ ಬಂದೇವೆ. 24 ಗಂಟೆ ವಿದ್ಯುತ್ ಅನ್ನ ಕೊಡ್ರಿ, ನಾವು ರೈತರಾಗಿ ನಿಮ್ಗೆ ಹಗಲಿರುಳು ಬೆಳೆದ ಇವತ್ತ ರೈತರಾಗಿ ನಾವು ಹಗಲಿರುಳು ಬೆಳೆದ ಆ ಒಂದು ಬೆಳೆಗಳನ್ನ ಕೊಟ್ರ ದೇಶಕ್ಕೂ ಒಳ್ಳೇದು, ರಾಜ್ಯಕ್ಕೂ ಒಳ್ಳೇದು, ಮತ್ತು ನಮ್ಮ ಜಿಲ್ಲೆಗೆ ಒಳ್ಳೇದು ಅನ್ನುವಂತ ಮಾತನ್ನು ಕೂಡ ನಾ ಈಗ ಹೇಳಿ ಇಚ್ಛೆ ಪಡ್ತೇನೆ. ಇನ್ನೊಂದು ವಿಷಯ ಏನಂತಂದ್ರ ಇವತ್ತು ನಾನು ಕೂಡ ಡಿಗ್ರಿ ಮುಗಿಸಿದೆ. ಇಲ್ಲಿ ಸಾಕಷ್ಟು ರೈತರು ಡಿಗ್ರಿ ಮುಗಿಸಿದಂತವ್ರು, ಸಾಕಷ್ಟು ಉನ್ನತ ವ್ಯಾಸಂಗವನ್ನು ಪಡೆದಂತ ರೈತರಿದ್ದಾರೆ. ಅವ್ರು ಇವತ್ತಿನ ದಿವಸ ಆ ಒಂದು ರೈತರಿಗೆ ಏನಾಗ್ಯದ ಅಂತಂದ್ರೆ ನೌಕರಿ ಸಿಗ್ತಾ ಇಲ್ಲ. ಆದ್ರೆ ಇವತ್ತಿನ ದಿವಸ ಇಂಥ ಒಂದು ವಿದ್ಯುತ್ ಕಂಪ್ನಿಗಳು ಸರಿಯಾದಂತ ವಿದ್ಯುತ್ ಅನ್ನ ಕೊಟ್ರೆ ಅವರು ತಮ್ಮ ಹೊಲದಲ್ಲಿನೇ ಸಾಕಷ್ಟು ಬೆಳೆಗಳನ್ನ ಬೆಳೆದು ಮುಂದೆ ಆ ಒಂದು ದೇಶಕ್ಕೆ ಅನುಕೂಲ ಆಗುವಂತ ನಿಟ್ಟಿನಲ್ಲೂ ಕೂಡ ಅವ್ರು ಕೆಲಸ ಮಾಡಕ್ ಅನುಕೂಲ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಇಟ್ಟುಕೊಂಡು ಇವತ್ತಿನ ದಿವಸ ನಾವು ಹೆಸ್ಕಾಂ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದೇವೆ. ಮುತ್ತಿಗೆಯನ್ನು ಹಾಕಿದ್ರೆ ನಾವು ಇಲ್ಲಿ ಹಂಗೆ ಎದ್ದು ಹೋಗೋದಿಲ್ಲ. ಇಲ್ಲಿ ರೈತ ಮುಖಂಡರಲ್ಲಿ ಪ್ರಮುಖರಲ್ಲಿ ಒಂದು ವಿನಂತಿ ಮಾಡ್ಕೊಂತ ಇದ್ದೇವೆ. ನಮ್ಮ ಕಷ್ಟ ಈಗ ಬರ್ತೇವೆ, ನಾವು ಮನವಿ ಕೊಟ್ಟೇವೆ, ಹೋಗ್ತೇವೆ. ಆದ್ರೆ ಈ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂತ ಈ ಹೆಸ್ಕಾಮಿನ MD ಅವ್ರ ಅವರ ಕೆಳಗಿನಿಂದ ಅವರ ಮೇಲಿಂದ ಕೆಳಗಿನ ಮಟ್ಟನೂ ಕೂಡ ಎಲ್ಲಾ ಅಧಿಕಾರಿಗಳು ಬಂದು ಆಶ್ವಾಸನೆಯನ್ನು ಕೊಡಬೇಕು ಮತ್ತು ಕೆಲಸ ಮಾಡಬೇಕು. ನಂದೇ ಒಂದು ಹೊಲದಲ್ಲಿ ಮೊನ್ನೆ ಏನಾಗಿತ್ತಂದ್ರೆ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಏನಾಗೈತೆ ಅಂತಂದ್ರೆ ನಮ್ಮ ಹೊಲದಲ್ಲಿನ ನನ್ನ TCನೇ ಸುಟ್ಟಿತ್ತು. ಸುಟ್ರೆ ಅದ್ರ ಹಿಂದೆ ನಮ್ಮ ರೈತರೊಬ್ಬರು ಬೇರೆದವ್ರು ಹೊಲದ TC ಸುಟ್ಟಿತ್ತು. ನಾವು ವಿನಂತಿ ಮಾಡ್ಕೊಂಡ್ವಿ, ಅವ್ರಿಗೆ ಕೂಡ 10 ರಿಂದ 15 ದಿವಸ ಟೈಮ್ ತಗೊಂಡು ಆ TCಯನ್ನ ಅಲ್ಲಿ ಬಂದು ಅಳವಡಿಸಿದ್ರು. ಅದ್ರ ನಂತರ ನಮ್ದೇ ಸುಟ್ಟಾಗ ನಾ ಸ್ವತಃ ನಾ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಂಡ್ರೆ ಆಯ್ತ್ರಿ ಮಾಡ್ತೀವಿ ಅಂತಂದ ಸುಮಾರು 14 ದಿವಸ ಮುಂದುವರಿದ್ರು. ಒಂದ್ ಸ್ವಲ್ಪ ಮಳೆ ಆಯ್ತು, ಅದ್ರ ಮುಖಾಂತರ ಅವರು ಕೂಡ ಮುಂದುವರಿಸಿದ್ರು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರ ಇವತ್ತು ಸರಿಯಾದಂತ ವ್ಯವಸ್ಥೆಯನ್ನ ಈ ಒಂದು ಅಧಿಕಾರಿಗಳು ಮಾಡ್ತಾ ಇಲ್ಲ.